2 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಶಾಸಕರ ನಿಧಿಲಿ. ಈಗ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಶೋಕಪುರಮ್ಮನ ಅಭಿವೃದ್ಧಿಗಾಗಿ ದೊಡ್ಡಗರಡಿ, ಚಿಕ್ಕಗರಡಿ ಮತ್ತು ಅಲ್ಲಿಯ ಅಂಬೇಡ್ಕರ್ ಭವನದ ಜೀರ್ಣೋದ್ಧಾರಕ್ಕಾಗಿ ಈಗ ಒಂದು 6.25 ಕೋಟಿ ಅಷ್ಟು ರಿಲೀಸ್ ಮಾಡಿದ್ದಾರೆ. ಈಗ ಒಂದು ಪ್ರಾಜೆಕ್ಟನ್ನು ಎಂಟೈರ್ ಅಶೋಕಪುರಂಗೆ ಮೋರಿ ಕ್ಲೀನ್ ಮಾಡುವಂಥ, ಮೋರಿ ವ್ಯವಸ್ಥೆನ ಸರಿ ಮಾಡುವಂಥದ್ದಕ್ಕೆ ಒಂದು DPR ಮಾಡೋಕ್ಕೆ ಹೇಳಿದೆ. ಈಗಿನವರೆಗೆ ಇಲಾಖೆಗಳಿಂದ ಬರ್ತಾಯಿದೆ. ಅದರಲ್ಲೂ ಮೇಜರ್ ಅಂತ ಹೇಳಿದ್ರೆ ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ 6.25 ಕೋಟಿ ರೂಪಾಯಿ ಅಷ್ಟು ಬಿಡುಗಡೆ ಮಾಡಿದ್ದಾರೆ. ಅದು ಬಿಟ್ಟರೆ ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿ ಮತ್ತು 15th ಫೈನಾನ್ಸಲ್ಲಿ ಒಂದಷ್ಟು ಅನುದಾನ ಕೊಡಲೇಬೇಕು, ನ್ಯಾಚುರಲಾಗಿ ಬಂದಿದೆ. ಅದು ಬಿಟ್ಟರೆ ಮಿಕ್ಕಿದ ಯಾವುದೋ ಅನುದಾನ ಬಂದುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ. ಮೋರಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ, ರಾಜಕಾಲುವೆ ಎತ್ತರ ಮಾಡೋಕ್ಕಾಗ್ತಾಯಿಲ್ಲ, ರಸ್ತೆಗಳ ಅಭಿವೃದ್ಧಿ ಆಗ್ತಾಯಿಲ್ಲ, ಕಷ್ಟ ಆಗಿದೆ. ಏನೋ ಒಂದಷ್ಟು ಕೊಡ್ತೀವಿ ಅಂದಿದ್ದಾರೆ, ನೋಡ್ಬೇಕೀಗ ಹೇಗೆ ತೃಪ್ತಿ ಕೊಡುತ್ತೆ. 2 ಕೋಟಿ ರೂಪಾಯಿ ಕೆಲಸವನ್ನು ನಾವು ಶಾಸಕನಿಗೆ ಕೊಟ್ಟರೆ, ನಮ್ಮಲ್ಲಿ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ BJPಯವರು ಮೇಯರ್ ಆಗಿದ್ದಾಗ ಒಂದೊಂದು ವಾರ್ಡ್ಗೆ 1.5 ಕೋಟಿ ಕೊಟ್ಟಿದ್ರು. ಈಗ ನನಗೆ 19 ವಾರ್ಡಿಗೆ 30 ಕೋಟಿ ಬಂದಿತ್ತು. ಈಗ ಒಬ್ಬ MLA ಆದಮೇಲೆ ಕೇವಲ 2 ಕೋಟಿ ಬಂದಿದೆ. ತೃಪ್ತಿ ಅನ್ನೋದು ಸಾಧ್ಯನೇ ಇಲ್ಲ. ನನಗನ್ಸುತ್ತೆ ಒಂದು ಕೃಷ್ಣರಾಜ ಕ್ಷೇತ್ರದಲ್ಲಿ UGD ಮತ್ತು ವಾಟರ್ ಪ್ರಾಬ್ಲಮ್ಗೆ ಒಂದು 100-150 ಕೋಟಿ ರೂಪಾಯಿ ಬೇಕಾಗತ್ತೆ. ಅದಷ್ಟು ಕೊಟ್ಟರೆ ಮುಂದಿನ 50 ವರ್ಷಕ್ಕೆ ಸಮಸ್ಯೆ ಇಲ್ಲ. ಬಟ್ ನನಗೇನು ಆ ಥರ ಕೊಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಬರುವಂಥ ಅನುದಾನದಲ್ಲೇ UGDನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕಷ್ಟ ಇದೆ, ಭುಗಿಲೆದ್ದೇಳುತ್ತೆ. ಈಗಿನ್ನೂ 1.5 ವರ್ಷ ಆಗಿದೆ, ಸುಮ್ಮನಿದ್ದಾರೆ. ವರ್ಗಾವಣೆಯಲ್ಲಿ ಸುಮ್ಮನಿದ್ದಾರೆ ಎಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ಸಿನ ಶಾಸಕರು ತೃಪ್ತಿಕರವಾಗಿಲ್ಲ. ಸದ್ಯದಲ್ಲೇ ಭುಗಿಲೆ ಹೇಳುತ್ತೆ ಅವರಲ್ಲಿ. ಆಂತರಿಕವಾದಂಥ ಭಿನ್ನಮತ ಶುರು ಆಗುತ್ತೆ. ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಒಂದು 5-6 ವಾರ್ಡಲ್ಲಿ ಇತ್ತು. ಕಳೆದ ಒಂದು 10 ದಿವಸದಿಂದ ಒಂದು ಸ್ವಲ್ಪ ಮ್ಯಾನೇಜ್ ಆಗಿದೆ. ಬಟ್ ಕಬಿನಿಯಲ್ಲಿ 1-2 ಪಂಪ್ಗಳನ್ನು ಅಳವಡಿಸುವಂಥ ಕೆಲಸ ನಡೀತಾ ಇದೆ. ಅದೇನಾದರೂ ನವಂಬರ್ 15ರೊಳಗೆ ಮುಗಿಸ್ಬೇಕು ಅಂತೇಳಿ ಮೊನ್ನೆ KDP ಸಭೆಯಲ್ಲಿ ತಾಕೀತು ಮಾಡಿದ್ದೀನಿ. ನವಂಬರ್ 15ರೊಳಗೆ ಆ ಪಂಪ್ ಕೂರಿಸಿದ್ದೆ ಆದರೆ ಇನ್ನೊಂದು 2 ತಿಂಗಳಲ್ಲಿ ಸಫಿಷಿಯೆಂಟ್ ವಾಟರ್, ನೀರಿಗೆ ಪ್ರಾಬ್ಲಮ್ ಇಲ್ಲದೆ ಇದ್ದಂಗೆ ಇರುತ್ತೆ.